ಬೆಂಗಳೂರಿನಲ್ಲಿ ಒಂದು ಭಾರಿ ದುರಂತ ತಪ್ಪಿದೆ. ಮಳೆಯ ನಡುವೆನೇ ರಾತ್ರಿ ಸುಮಾರು 11:30 ವೇಳೆಗೆ ಎಲೆಕ್ಟ್ರಿಕ್ ಬಸ್ ಒಂದು ಸಂಪೂರ್ಣವಾಗಿ ಬೆಂಕಿ ಹತ್ತಿಕೊಂಡು ಸುಟ್ಟು ಕರಕಲಾಗಿದೆ. ಬಸ್ ಎಂಜಿನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತಕ್ಕಂಥ ಲೆಕ್ಕಾಚಾರ. 20 ಜನ ಪ್ರಯಾಣ ಮಾಡ್ತಾ ಇದ್ದ ಬಸ್ನಲ್ಲಿ ನಡೆದ ದುರ್ಘಟನೆ. ಅದಾದ ನಂತರ ನೋಡಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದಾರೆ, ಇತ್ತೀಚಿನ ದಿನಗಳಲ್ಲಿ ಈ ಥರ ಬಸ್ಸು ಬೆಂಕಿಗೆ ಹತ್ಕೊಂಡು ಉರಿಯೋದು ಜಾಸ್ತಿ ಆಗ್ತಾ ಇದೆಯಪ್ಪ. ಅದು ಅಲ್ಲದೆ ಇದು ಎಲೆಕ್ಟ್ರಿಕ್ ಬಸ್ ಬೇರೆ. ಸೊ ಹಾಗಾಗಿ 20 ಜನರು ಇದ್ದಂತಹ ಬಸ್ಸು ನಾಗವಾರ ಕಡೆಯಿಂದ ಹೆಬ್ಬಾಳಕ್ಕೇನೋ ಬರ್ತಾ ಇತ್ತಂತೆ. ಆ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಎಲ್ಲರೂ ಕೂಡ ಇಳಿಸಿದ್ದಾರೆ ಕೆಳಗಡೆಗೆ. ಬಟ್ ಯಾಕೆ ಈ ಥರ ಪದೇ ಪದೇ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ BMTC ಅವರು ಸ್ವಲ್ಪ ಇದ್ರ ಬಗ್ಗೆ ಗಮನಿಸಬೇಕು. ಬಸ್ ಎಂಜಿನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅದರಿಂದ ಈ ಅವಘಡವಾಗಿದೆ ಅಂತಕ್ಕಂಥ ಶಂಕೆ. 20 ಜನ ಪ್ರಯಾಣ ಮಾಡ್ತಾ ಇದ್ದ ಬಸ್ನಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ. ದುರಂತ ತಪ್ಪಿದೆ ಅಂತಂದರೆ ದುರಂತ ಆಗೋಗಿದೆ ಬಸ್ನಲ್ಲಿ, ಬಟ್ ಜನ ಎಲ್ಲ ಸೇಫ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಭಾರಿ ಮಳೆಯ ನಡುವೆ ಒಂದು ಭಾರಿ ದುರಂತ ತಪ್ಪಿರುವಂಥದ್ದು. ಹೆಬ್ಬಾಳದ ರಿಂಗ್ ರಸ್ತೆಯಲ್ಲಿ BMTC ಅಂದರೆ ಎಲೆಕ್ಟ್ರಾನಿಕ್ BMTC ಬಸ್ಸು ಒತ್ತಿ ಉರಿದಿರುವಂಥ ಘಟನೆ ನಡೆದಿರುವಂಥದ್ದು. ಸುಮಾರು ರಾತ್ರಿ 11:30 ಸುಮಾರಿಗೆ ನಾಗವಾರದಿಂದ ಹೆಬ್ಬಾಳ ಕಡೆಗೆ ಹೋಗ್ತಿದ್ದಂಥ ಎಲೆಕ್ಟ್ರಿಕ್ ಬಸ್ ಏನಿದೆ ಇಲ್ಲಿನ ಸರ್ವಿಸ್ ರಸ್ತೆಯಲ್ಲಿ ಬರುತ್ತೆ. ಅಂದರೆ ಆ ಸಂದರ್ಭದಲ್ಲಿ ಜೋರಾಗಿ ಮಳೆ ಬೀಳ್ತಾ ಇರುತ್ತೆ. ಮಳೆ ಬಿದ್ದ ಪರಿಣಾಮವಾಗಿ ಸರ್ವಿಸ್ ರಸ್ತೆಯಲ್ಲಿ ಎಲೆಕ್ಟ್ರಿಕ್ ಬಸ್ ಬರ್ತಾ ಇರುತ್ತೆ. ಈ ಬಂದಂಥ ವೇಳೆಯಲ್ಲಿ ಏಕಾಏಕಿ ಬಸ್ನಲ್ಲಿ ಹೊಗೆ ಕಾಣಿಸ್ಕೊಂಡಿತ್ತು. ಹೊಗೆ ಕಾಣಿಸ್ಕೊಂಡ ತಕ್ಷಣಕ್ಕೆ ಕಂಡಕ್ಟರ್ ಅಲರ್ಟ್ ಆಗಿ ಪ್ರಯಾಣಿಕರು ಏನಿದ್ರು ಒಂದು ಸುಮಾರು 20 ಜನ ಪ್ರಯಾಣಿಕರಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಎಲ್ಲ ಪ್ರಯಾಣಿಕರನ್ನು ಕೂಡ ತಕ್ಷಣಕ್ಕೆ ಕೆಳಗಡೆ ಇಳಿಸ್ತಾರೆ. ಕೆಳಗಡೆ ಇಳಿಸಿದ ಕೆಲವೇ ಕ್ಷಣಗಳಲ್ಲಿ ಬಸ್ಸು ಸಂಪೂರ್ಣವಾಗಿ ಜೋರಾಗಿ ಉರಿಯೋಕ್ಕೆ ಶುರುವಾಗುತ್ತೆ. ಉರಿದ ಪರಿಣಾಮವಾಗಿ ಸಂಪೂರ್ಣವಾಗಿ ಕರಕಲಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಬಸ್ಸಲ್ಲಿ ಏನೂ ಉಳಿದಿಲ್ಲ, ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಆ ಬಸ್ಸು ಸುಟ್ಟು ಕರಕಲಾಗಿರುವಂಥದ್ದು. ಇನ್ನೂ ಕೂಡ ಹೊಗೆ ಹೋಗ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಅದ್ರ ಪರಿಣಾಮವಾಗಿ ಏನು ರಿಂಗ್ ರಸ್ತೆ ಏನಿದೆ, ರಿಂಗ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಸುಮಾರು 5-6 ಕಿಲೋಮೀಟರ್ಗಳಷ್ಟು ಸಂಪೂರ್ಣವಾಗಿ ಜಾಮ್ ಆಗಿದೆ. ಮತ್ತೊಂದು ಕಡೆ ಪ್ರಯಾಣಿಕರೆಲ್ಲ ಸೇಫು ಅನ್ನೋದೊಂದು ಇಲ್ಲಿ ಸಂತಸದ ವಿಚಾರ. ಬಿಟ್ಟರೆ ಈ ಬಸ್ಸೇನು ಎಲೆಕ್ಟ್ರಿಕ್ ಬಸ್ಸೇನು ಇಷ್ಟರ ಮಟ್ಟಿಗೆ ಸುಟ್ಟು ಕರಕಲಾಗಿದೆ ಅನ್ನೋದ್ರೆ ನಿಜಕ್ಕೂ ಆತಂಕಕಾರಿ ವಿಚಾರ. ಯಾಕೆಂತಂದರೆ ಇಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಎಲೆಕ್ಟ್ರಿಕ್ ಬಸ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಒಂದು ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ ಅಂದರೆ ಯಾವ ಕಾರಣಕ್ಕಾಗಿರ್ಬೋದು ಅನ್ನೋದ್ರ ಬಗ್ಗೆ ಈಗ ಏನು ಅಗ್ನಿಶಾಮಕ ವಾಹನಗಳು ಕೂಡ ಸ್ಥಳಕ್ಕೆ ಬಂದು ಇವಾಗ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಂಥ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಇದು ಈ ಬಸ್ ಏನಿದೆ, ಎಲೆಕ್ಟ್ರಿಕ್ ಬಸ್ ಏನಿದೆ ಸಂಪೂರ್ಣವಾಗಿ ಏನೇನು ಇಲ್ಲ. ಅಂದರೆ ಟೈರ್ಗಳು ಹೊರತುಪಡಿಸಿದರೆ ಬಸ್ನ ಯಾವುದೇ ಒಳಭಾಗದ ಒಂದೊಂದು ಸೀಟ್ ಆಗಿರ್ಬೋದು, ಬೇರೆ ಬೇರೆ ಇಂಜನ್ ಆಗಿರ್ಬೋದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಅಂದರೆ ಒಂದು ವೇಳೆಯಲ್ಲಿ ಏನಾದರೂ ಕಂಡಕ್ಟರ್ ಅಲರ್ಟ್ ಆಗಲಿಲ್ಲ ಅಥವಾ ಡ್ರೈವರ್ ಹೊಗೆ ಬರೋದನ್ನ ಗಮನಿಸಿಲ್ಲ ಅಂದ ಆಗಿದ್ದರೆ ದೊಡ್ಡ ಮಟ್ಟದ ದುರಂತವಂತೂ ಇವತ್ತು ನಡೀತಾ ಇರುವಂಥದ್ದು. ಅದೃಷ್ಟವಶಾತ್ ಅವರು ಕಂಡಕ್ಟ್ರು ಡ್ರೈವರು ಅದನ್ನು ಪತ್ತೆ ಮಾಡ್ತಾರೆ. ಜೊತೆಗೆ ಜೋರಾಗಿ ಮಳೆ ಬರ್ತಾ ಇದ್ದದ್ದು ಕೂಡ ಇವ್ರಿಗೆ ಬಸ್ನಲ್ಲಿದ್ದವ್ರಿಗೆ ಒಂದು ಪ್ಲಸ್ ಆಗುತ್ತೆ. ಅಂದರೆ ಒಂದು 2 ನಿಮಿಷ 5 ನಿಮಿಷಗಳ ಕಾಲ ಅವಕಾಶ ಸಿಗುತ್ತೆ ಅವ್ರಿಗೆ. ಆ ಅವಕಾಶದಲ್ಲಿ ಎಲ್ಲರನ್ನೂ ಕೂಡ ಇಳಿಸಿದ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಕಿ